ಇಲ್ಲಿ ನೋಡಿ, ಬುಧ ಪರ್ವತದ ಕೆಳಗೆ ನಾನು ಮದುವೆ ಲೈನ್ ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ನೋಡಿ, ಇವ್ರಿಗೆ 5-6 ಲೈನ್ಗಳು ಕೂಡ ಬಂದಿದೆ. ಈ ರೀತಿ ಬಂದರೆ ಏನಪ್ಪ, ನಮಗೇನು ಹಂಗಾರೆ 5-6 ಮದುವೆ ಆಗಿಬಿಡ್ತಾ, ಅಥವಾ ನನಗೆ ಅಫೇರ್ಗಳು ಅಷ್ಟೊಂದು ಇರ್ತಾವ ಅಂತ ಕೇಳ್ತಾರೆ. ಬರೀ ಅದಷ್ಟೇ ಅಲ್ಲ, ದುರಾಸೆ ಕೂಡ ಇದರಲ್ಲಿ ಶಾಮೀಲಾಗಿರುತ್ತೆ. ಅಂದರೆ ಬುಧ ಪರ್ವತ ಅಲ್ವಾ, ಅದು ಬುದ್ಧಿ ಉಪಯೋಗಿಸಿನೇ ಅವ್ರು ಮಾಡಬೇಕಂತ ಕೆಲಸಗಳಿರುತ್ತೆ. ಬಟ್ ಇವರೇನು ಮಾಡ್ತಾರೆ, ಕೆಲವು ದುರಾಸೆಗಳನ್ನ ಹುಟ್ಟಾಕೊಂಡ್ಬಿಡ್ತಾರೆ. ಆ ಥರದಲ್ಲಿ ಇನ್ನೂ ಬೆಳಿಬೇಕು ಅಥವಾ ಇನ್ನೂ ಗಳಿಸ್ಬೇಕು, ಅದು ಯಾವ ದಾರಿನೋ ಗೊತ್ತಿಲ್ಲ, ಅಲ್ಲಿ ಹೋಗ್ತಾ ಇರಬೇಕು, ಒಟ್ಟಿನಲ್ಲಿ ನಾನು ಗಳಿಸ್ಬೇಕು. ಕೆಲವೊಮ್ಮೆ ಶೇರ್ ಮಾರ್ಕೆಟಲ್ಲೂ ಕೂಡ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಥರದಲ್ಲಿ ಮೋಸ ಹೋಗ್ತಾರೆ. ಅಲ್ಲೆಲ್ಲ ಹಾಳಾಗಿ ದುಡ್ಡೆಲ್ಲ ಹಾಳಾದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ, ಅವಾಗೇನು ಮಾಡೋಕ್ಕಾಗಲ್ಲ. ಹಾಗೆಯೇ ಮದುವೆದೊಂದೇ ಅಲ್ಲ, ಇಲ್ಲಿ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಹೇಳ್ತೀವಿ. ನೀವು ಕೂಡ ನಿಮ್ಮ ಕೈರೇಖೆ ನೋಡ್ಕೊಳ್ಳಿ. 5-6 ಲೈನ್ ಇತ್ತು ಅಂದರೆ ಬಹಳಷ್ಟು ಕಷ್ಟ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ದುರಾಸೆ ಜಾಸ್ತಿ ಆಗ್ತಾನೇ ಇರುತ್ತೆ. ಅದು ಆಸೆಗೆ ಮಿತಿನೇ ಇರಲ್ಲ. ಇದು ಕೂಡ ಒಂದಾಗಿರುತ್ತೆ.